ನಮಸ್ಕಾರ ಎಲ್ರಿಗೂ. ಏನು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಕಳೆದ ಒಂದು 4-5 ದಿನಗಳಿಂದ KS ವಿಷಯವಾಗಿ ಏನೆಲ್ಲ ನಾವು ಮಾಡ್ತಾ ಇದೀವಿ ಅಂತ. ಯಾಕೆ ಅಂತಂದ್ರೆ ಮುಖ್ಯ ಪರೀಕ್ಷೆ ಫಲಿತಾಂಶ ಬಂದ ಮೇಲೆ ಅದರಲ್ಲಿ ಒಂದಿಷ್ಟು ಅಕ್ರಮದ ಸಂಶಯ ಇದ್ರೂ ಕೂಡ KPSC ಅವರು ಅದು ಯಾವುದನ್ನ ಲೆಕ್ಕಿಸದೆ ನೇರವಾಗಿ ಸಂದರ್ಶನಕ್ಕೆ ಈಗಾಗಲೇ ವೇಳಾಪಟ್ಟಿಯನ್ನು ಕೂಡ ನಿಗದಿ ಮಾಡಿದ್ದು. ಸೊ ಅದರ ವಿರುದ್ಧವಾಗಿ ನಾವು ಈಗ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಪಾಲರಿಗೂ ಕೂಡ ಇವಾಗ ನಾವು ದೂರನ್ನ ಕೊಟ್ಟಿದ್ದೀವಿ. ಅಂಡ್ ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಇವರಿಗೂ ಕೂಡ ದೂರನ್ನ ಸಲ್ಲಿಸಿದ್ದೀವಿ. ಸೊ ಅದರ ಜೊತೆ ತನಿಖೆಗೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತಾ ಇದೀವಿ. ಏನೇ ದಾಖಲೆಗಳಾಗಿರ್ಬೋದು, ಸಾಕ್ಷಿ ಎಲ್ಲವನ್ನ ಕೂಡ ಕೊಟ್ಟು. ಸೊ ಖಂಡಿತವಾಗಿ ಇದು ತನಿಖೆ ಆಗೋವರೆಗೂ ಕೂಡ ಅಂದ್ರೆ ಇಂಟರ್ವ್ಯೂವನ್ನ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಸೊ ಇದಕ್ಕೆ KPSC ಕಾರ್ಯದರ್ಶಿ ಮೇಡಮ್ ಅವ್ರಿಗೂ ಕೂಡ ನಾವು ಇದರ ಬಗ್ಗೆ ಗಮನಕ್ಕೆ ತರ್ತೀವಿ. ಅಂಡ್ ಈಗಾಗಲೇ ಅವರ ಗಮನಕ್ಕೂ ಕೂಡ ಇದು ವಿಷಯ ಬಂದಿದೆ. ಬಹಳಷ್ಟು ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಂಡ್ ನೋಡಿ, ಇಲ್ಲಿ ಇಂಟರ್ವ್ಯೂವನ್ನ ಮಾಡ್ತಾ ಇರೋದಕ್ಕೆ ನಮ್ಮ ಮೇನ್ ಅಬ್ಜೆಕ್ಷನ್ ಯಾಕೆ ಅಂತಂದ್ರೆ, ಇಲ್ಲಿ ಇಂಟರ್ವ್ಯೂಗೆ ಆಯ್ಕೆ ಮಾಡ್ಕೊಂಡಂತ ಪ್ರಕ್ರಿಯೆ ಏನ್ ಈ 6 ಜನ ಕೋರ್ಟ್ ಮೂಲಕ ಆಯ್ಕೆ ಆಗಿದ್ದಾರೆ. ಸೊ ಅದರಲ್ಲಿ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ ಮೇಲೆ ನಮಗೆ ನೇರವಾಗಿ ಅನುಮಾನ ಇರುವಂತದ್ದು. ಸೊ ಅದು ಅನುಮಾನವನ್ನ ಇವರು ಬಗೆಹರಿಸಿಕೊಟ್ರೆ, ನಾವೇನೀಗ ನಮ್ಮ ದೂರಲ್ಲಿ ಕೇಳಿದೀವಿ ಒಂದು ಕೆಲವೊಂದಿಷ್ಟು ಅಂಶಗಳು, ಸೊ ಅದನ್ನ ನಮಗೆ ಕ್ಲಿಯರ್ ಮಾಡ್ಕೊಡ್ಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ರಾಜ್ಯದ ಅತ್ಯುನ್ನತ ನೇಮಕಾತಿ ಹುದ್ದೆಯ ಪರೀಕ್ಷೆ, ಸುಮ್ಮನೆ ಯಾವುದೋ ಏನೋ ಪರೀಕ್ಷೆ ಅಲ್ಲ. ಸೊ ಅದಕ್ಕೆ ಒಂದು ನೀತಿ ನಿಯಮಗಳು ಅನ್ನೋದು ಇರಬೇಕು. 1:3 ಸೆಲೆಕ್ಷನ್ ಅಲ್ಲಿ ಇಂಟರ್ವ್ಯೂಗೆ ಮನ್ಸಿಗೆ ಬಂದಂಗೆ ಸೆಲೆಕ್ಷನ್ ಮಾಡ್ಕೊಳಕ್ ಆಗಲ್ಲ. ಸೊ ಕೋರ್ಟ್ ಏನ್ ಹೇಳಿತ್ತು, ಮೇನ್ಸ್ಗೆ ಅವಕಾಶ ಕೊಟ್ಟಿತ್ತಷ್ಟೇ. ಪ್ರಿಲಿಮ್ಸ್ ಅನ್ನ ಅವರು ಈ ರೀತಿ ಎರರ್ ಆಗಿತ್ತು ಕ್ವಶನ್ ಪೇಪರ್ ಅನ್ನೋ ಕಾರಣಕ್ಕೆ, ಟ್ರಾನ್ಸ್ಲೇಷನ್ ಎರರ್ ಅವರಿಗೆ ಅವಕಾಶ ಕೊಡೋದು. ಬಟ್ ಅದರಲ್ಲೂ ನೋಡಿ, ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು, ಕ್ವಶನ್ ಪೇಪರ್ ಎರರ್ ಅಲ್ಲ. ಸೊ ಅದು ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಬಂದು ಬರೆದ್ರು. ಈಗ ಆಯ್ಕೆ ಆಗಿರೋ 6 ಜನರಲ್ಲಿ ಇಂಗ್ಲಿಷ್ ಮೀಡಿಯಂ ಅವರು ಕೂಡ ಇದ್ದಾರೆ. ಸೊ ಅದು ಮೇನ್ ಅಬ್ಜೆಕ್ಷನ್ ನಮ್ದು. ಅಂಡ್ ಈಗ ಅವ್ರು ಏನ್ ಮಾಡ್ತಾ ಇದಾರೆ, ಇಂಟರ್ವ್ಯೂಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಅಡ್ವೊಕೇಟ್ ಜನರಲ್ ಮೂಲಕ ನಾವು ಒಂದು ಸಲಹೆ ಪಡಿತೀವಿ KPSC ಅವರು, ಹೆಂಗ್ ಇಂಟರ್ವ್ಯೂ ಮಾಡ್ಬೋದು ಅವರಿಗೆ ಅಂತೇಳಿ ನಿರ್ಧಾರ ಮಾಡ್ತೀವಿ ಅಂದಿದ್ರು. ಅದ್ ಹೆಂಗೂ ಇಲ್ಲ, ನೇರವಾಗಿ ಅವ್ರನ್ನ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಅಲ್ಲಿಗೆ 52 ಜನ ಎಕ್ಸ್ಟ್ರಾ ಮೇಲೆ ಅಲ್ಲಿ 58 ಆಗಿದೆ. ಸೊ ಅದು ನಿಯಮದ ಸಂಪೂರ್ಣ ಉಲ್ಲಂಘನೆ ಆಗಿದೆ. ನಿಯಮ ಇವತ್ತಲ್ಲ, KPSC ಇರೋವಾಗಲಿಂದ ನಿಯಮಗಳಿಗೆ ಬೆಲೆ ಇಲ್ಲ. ಇವನ್ ಪ್ರಿಲಿಮ್ಸ್ ಅಲ್ಲೂ ಹಂಗೆ ಆಗಿದೆ, ಮೇನ್ಸ್ ಅಲ್ಲೂ ಹಂಗೆ ಆಗಿದೆ, ನಾಳೆ ಇಂಟರ್ವ್ಯೂ ಅಲ್ಲೂ ಹಂಗೆ ಆಗುತ್ತೆ. ಸೊ ಅದಕ್ಕೆ ಈ ವಿಷಯದಲ್ಲಿ ಒಂದಿಷ್ಟು ಅಭ್ಯರ್ಥಿಗಳ ಮೇಲೆ ನಮಗೆ ಅನುಮಾನ ಇದೆ. ಸೊ ಆ ಒಂದು ಅವ್ರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅಂಡ್ ಇನ್ನೊಂದು, KPSC ಸದಸ್ಯರು ಏನ್ ಮೆಂಬರ್ಸ್ ಅನ್ಸ್ಕೊಂಡಿದ್ದಾರೆ, ಅವರ ಸಂಬಂಧಿಕರು ಕೂಡ ರಾಜಾರೋಷವಾಗಿ ಲಿಸ್ಟ್ ಬಂದು ಕೂತಿದ್ದಾರೆ. ಸೊ ಅವ್ರು ಹೆಂಗೆ ನೋಡಿ, ಯಾರೇ ಆಗ್ಲಿ, ಈಗ ಎಕ್ಸಾಂಪಲ್ CM ಅವರ ಮನೆಯವರೇ ಯಾರೋ ಒಬ್ಬ ಅವ್ರ ಉನ್ನತ ಹುದ್ದೆಯಲ್ಲಿ ಇರ್ತಾರೆ. CM ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರ ಮನೆಯವರು ಯಾರ್ಯಾರ ಸಂಬಂಧಿಕರು, ಅವ್ರ ಮೊಮ್ಮಗನೋ ಇನ್ಯಾರೋ ಡೈರೆಕ್ಟ್ ಆಗಿ ಮಗಳ ಮಗನೋ ಮೊಮ್ಮಗ ಯಾರೋ ಒಟ್ಟಿನಲ್ಲಿ ಬಂದು ಈ ರೀತಿ ಉನ್ನತ ಹುದ್ದೆ ಪರೀಕ್ಷೆಗಳಲ್ಲಿ ಆಯ್ಕೆ ಆಗಿದ್ರೆ ಅದು ಪ್ರತಿಭಾನ್ವಿತವಾಗಿ ಆಯ್ಕೆ ಆಗಿರ್ತಾನೆ ಅಂತ ಹೇಳ್ಬೋದು. ಅದು UPSC ಅಂತ ಪರೀಕ್ಷೆ ಆದ್ರೆ. ಬಟ್ KPSC ಅಂತ ಪರೀಕ್ಷೆಗಳನ್ನು ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಇತಿಹಾಸ ಹಂಗಿದೆ. ಈ ಹಿಂದೆ BBMP ಕಾಲೇಜ್ ಅಲ್ಲೇನು ಕಸ್ತೂರಬಾ ನಗರದಲ್ಲಿ ಪೇಪರ್ ಲೀಕ್ ಆಗಿತ್ತು ಅಂತಂದ್ರೆ ಅದಕ್ಕೊಂದು ಮುಚ್ಚಳಿಕೆ ಪತ್ರವನ್ನು ಬರಕೊಟ್ಟಿದ್ರು KPSC. ಏನಂತ, ತನಿಖೆ ಮಾಡತ್ತೀವಿ. ಅದರ ತನಿಖೆಯೇ ಇಲ್ಲ. ಅಂಡ್ ಇವನ್ ಅಲ್ಲಿ ಏನಾಯ್ತು ಅನ್ನುವಂಥದಕ್ಕೆ ಒಂದೇ ಕ್ಲಾರಿಟಿ ಕೊಟ್ಟಿದ್ದು, ಆ ಯಾಂತ್ರಿಕವಾಗಿ ಪ್ರಶ್ನೆ ಪತ್ರಿಕೆ ಅರ್ದಿರುತ್ತೆ. ಸೊ ಅಲ್ಲಿ ಹಂಗಾಗಿದೆ ಏನೋ ಅಂತೆಲ್ಲ ಹೇಳಿದ್ರು, ಅದು ನಾವು ಒಪ್ಪಲ್ಲ. ಸೊ ಇನ್ನು ಹಲವಾರು ವಿಷಯಗಳಿದೆ. ಸೊ ಹಂಗಾಗಿ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ ಗಳ ಪರವಾಗಿ ನಮ್ಮ ಧ್ವನಿ ಇರೋದ್ರಿಂದ ಖಂಡಿತವಾಗಿ ನೀವು ಇಂಟರ್ವ್ಯೂವನ್ನ ಕೂಡಲೇ ಸ್ಟೇ ಮಾಡಿ. ಅದಕ್ಕೆ ನೀವು ಈ ಒಂದು ತನಿಖೆ ಆಗೋವರೆಗೂ ಕೂಡ ಮಾಡೋ ಹಾಗಿಲ್ಲ. ಇಲ್ಲ ಅಂತಂದ್ರೆ ನಾವು ಕೋರ್ಟ್ ಮೂಲಕ ಆದ್ರೂ ಅದನ್ನ ತಡೆ ಮಾಡಿಸ್ತೀವಿ. ಇವನ್ ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ನೋಡಿ, KPSC ಮಾಡಿದ ಇಷ್ಟೆಲ್ಲ ತಪ್ಪುಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇಟ್ರೆ ಅವರು ಸರಿಯಾದ ರೀತಿ ಮಂಗಳಾರತಿ ಮಾಡಿ ರೀನೋಟಿಫಿಕೇಶನ್ ಮಾಡಿಸ್ತಾರೆ. ಇವನ್ KT ಆರ್ಡರ್ ಕೂಡ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ರೋಸ್ಟರ್ ಸಮಸ್ಯೆ ಇದೆ, ಖಂಡಿತವಾಗಿ ಇದನ್ನ ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತ. ಅದನ್ನು ಕೂಡ ಇವರು ವೈಲೇಟ್ ಮಾಡಿದ್ದಾರೆ, ಉಲ್ಲಂಘಿಸಿದ್ದಾರೆ. ಅಂಡ್ ಕೋರ್ಟ್ ಕೂಡ ಪ್ರೊಸೆಸ್ಗೆ ಅವಕಾಶ ಕೊಡಬಾರ್ದಾಗಿತ್ತು, ಬಟ್ ಕೊಟ್ಬಿಟ್ಟಿದೆ. ಕೊಟ್ಟಿರೋ ಈಗ ತಪ್ಪಿಗೆ ಇವರು ಮಾಡಕ್ ಹೊರಟಿದ್ದಾರೆ. ಅದು ಹೆಂಗ್ ಮಾಡ್ತಾರೆ. ಅಂಡ್ ನೋಡಿ, ಆನ್ಸರ್ ಪೇಪರ್ ವಿಷಯ, ಖಾಲಿ ಉತ್ತರ ಪತ್ರಿಕೆಗಳು ಕೊಟ್ಟವರು ಕೂಡ ಆಯ್ಕೆ ಆಗಿದ್ದಾರೆ. ಅದು ನಮ್ಮ ಮೊದಲ ಒಂದು ಡೌಟ್. RT ಹಾಕಿದ್ರೆ ಯಾವುದೇ ಕಾರಣಕ್ಕೂ KPSC ಉತ್ತರ ಪತ್ರಿಕೆ ಕೊಟ್ಟಂತ ಇತಿಹಾಸವೇ ಇಲ್ಲ. ಸೊ ಅದಕ್ಕೆ ನಮ್ಗೆ ಉತ್ತರ ಪತ್ರಿಕೆಗಳನ್ನ ಬೇಕು ಅನ್ನುವಂಥದ್ದು ನಮ್ದೊಂದು ಡಿಮ್ಯಾಂಡ್ ಇದೆ. ಸೊ ಇದ್ರೆಲ್ಲದರ ಜೊತೆಗೆ ಈಗ CBI ತನಿಖೆ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಸರ್ಕಾರ ಕೊಡಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಸೊ ಅದಕ್ಕೆ ತುಂಬಾ ಪ್ರೆಷರ್ ಬಿಲ್ಡ್ ಆಗಬೇಕು, ತುಂಬಾ ಬೇರೆ ಬೇರೆ ರೀತಿಯಾದ ಕೆಲವೊಂದಿಷ್ಟು ಆಯಾಮಗಳಿದೆ. ಸೊ ಅದೆಲ್ಲವನ್ನ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಾಟ್ ಓನ್ಲಿ KPSC, KS, PDO, CTI ಕೂಡ ಈಗ ಆಲ್ರೆಡಿ ಆಗ ಹೋಗಿದೆ. ಬಟ್ PDO ಇನ್ನೂ ಕೈಯಲ್ಲಿದೆ, ಅಂದ್ರೆ ಲಿಸ್ಟ್ ಬಿಟ್ಟಿಲ್ಲ.
ಸೊ ಹಂಗಂತ ನಾವು ಇಲ್ಲಿ ಅಪ್ರಾಮಾಣಿಕರ ವಿರುದ್ಧ ಮಾಡ್ತಾ ಇರೋ ಹೋರಾಟದಲ್ಲಿ ಪ್ರಾಮಾಣಿಕರಿಗೆ ಶಿಕ್ಷೆ ಆಗ್ಬಾರ್ದು. ಅದು ಕೂಡ ನಮ್ಮ ಪ್ರಮುಖ ಉದ್ದೇಶ. ಸುಮ್ಮನೆ ಏನೋ ವಿಷಯದಲ್ಲಿ ಪಾಪ ಅವರು ಕಷ್ಟಪಟ್ಟವ್ರಿಗೂ ಅನ್ಯಾಯ ಆಗ್ಬಾರ್ದು. ಹಂಗಂತ 4 ಜನರಿಗೋಸ್ಕರ 40 ಜನರನ್ನ ನಾವು ರಕ್ಷಣೆ ಕೂಡ ಮಾಡಲ್ಲ. ಸೊ ಇದು ನಮ್ಮ ಪ್ರಮುಖ ವಿಷಯ. ಇವತ್ತು CCTVದು ಒಂದಿಷ್ಟು ಕ್ವಶನ್ ಚರ್ಚೆ ಆಯ್ತು. 5 ಜನಕ್ಕೆ ಅವಕಾಶ ನೋಡಿ, ಅದು ಕಾರ್ಯದರ್ಶಿ ಮೇಡಮ್ ನಮ್ಗೆ ಹೇಳಿದ್ದು ಆ ರೀತಿ ಚರ್ಚೆ ಆಗಿದೆ, ಬಟ್ ಅಧಿಕೃತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ. ಬಟ್ ಅವರು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ರೀತಿನೇ ಹೇಳಿ ಗ್ರೂಪಲ್ಲೆಲ್ಲ ಹಾಕಿದ್ರು, ನಾವು 5-10ವರೆಗೆ ಈ ರೀತಿ ಅವಕಾಶ ಇದೆ ಅಂತ. ಬಟ್ ಅದು ಇಲ್ಲ. ಸೊ ನೋಡಿ, ಹಿಂಗಿದೆ ಅಷ್ಟೇ, ಅದೇನು ಕನ್ಫ್ಯೂಸ್ ಏನಿಲ್ಲ. ಸೊ ಎನಫ್, ಅದರ ವಿಷಯ ಮುಗೀತು. ಇಷ್ಟು ನಾವು ಇವತ್ತು ಕೂಡ ಮತ್ತೆ ಲೋಕಾಯುಕ್ತಕ್ಕೆ ಭೇಟಿ ಕೊಟ್ಟಿದ್ವಿ. ಕಾರಣ ಇನ್ನಷ್ಟು ದೂರುಗಳ ಸಲ್ಲಿಕೆ ಆಗೋದಿದೆ. ಇನ್ನೊಂದಿಷ್ಟು ಜನ ಎವಿಡೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನೂ ಕೊಡೋದಕ್ಕೆ ರೆಡಿ ಇದ್ದಾರೆ. ನೀವೆಷ್ಟು ಮುಂದೆ ಬರ್ತೀರೋ ಅಷ್ಟು ಈ ಒಂದು KS ತನಿಖೆ ಪಾರದರ್ಶಕವಾಗಿ ಆಗುತ್ತೆ. ನೀವೇನೊಂದು ಬಂದಿಲ್ಲ, ನಮ್ಗೆ ಯಾಕೆ ಬೇಕು ಬಿಡಿ. ನೋಡಿ, ಯಾರೋ ದೂರಿಗೆ ಒಂದು ಸಹಿ ಹಾಕ್ಬೇಕತ್ತು, ಒಂದು 30 ಜನ ಬರೋದಕ್ಕೆ ಹೆದರೋರು. ನಿಮ್ದು ಏನೂ ಇಲ್ಲ, ಜಸ್ಟ್ ಒಂದು ಸಹಿ ಮಾಡಿ. ನಿಮ್ದೇನು ಅಡ್ರೆಸ್ ಬರೀಬೇಕಿಲ್ಲ, ಫೋನ್ ನಂಬರ್ ಬರೀಬೇಕಿಲ್ಲ. ಸೊ ದಯವಿಟ್ಟು ಮುಂದೆ ಬಂದ್ರೆ ಖಂಡಿತವಾಗಿ ನಾವು ಧೈರ್ಯವಾಗಿ ನಿಮ್ಮ ಜೊತೆ ನಿಲ್ತೀವಿ. ಧನ್ಯವಾದ.